Good morning, student. Third standard Kannada subject. Your ninth topic is ಚಿನ್ನರೆ ಒಗಟು ಬಿಡಿಸಿ ಗದ್ಯ ಭಾಗ. ಪೇಜ್ ನಂಬರ್ 43. ಮೂರನೇ ವರ್ಗದ ಕನ್ನಡ ವಿಷಯದ 9ನೇ ಅಧ್ಯಯನ ಚಿನ್ನರೆ ಒಗಟು ಬಿಡಿಸಿ ಗದ್ಯ ಭಾಗ. ಪುಟ ಸಂಖ್ಯೆ 43. ಇಲ್ಲಿ ನೀವು ನಿಮ್ಮ ಹಳ್ಳಿಗಳಲ್ಲಿ, ನಿಮ್ಮ ಮನೆಗಳಲ್ಲಿ ಅಜ್ಜ ಅಜ್ಜಿಯರಿಂದ, ಮನೆಯಲ್ಲಿರ್ತಕ್ಕಂಥ ಪಾಲಕರಿಂದ, ನಿಮ್ಮ ಸ್ನೇಹಿತರಿಂದ, ಪಾಠಶಾಲೆಯಲ್ಲಿ ಅನೇಕ ಮಿತ್ರರಿಂದ ಒಗಟುಗಳನ್ನು ಕೇಳ್ತೀರಿ. ನೀವು ಒಗಟುಗಳಿಗೆ ನಿಮ್ಮ ಮರಾಠಿ ಭಾಷೆಯಲ್ಲಿ ಖೋಡ ಸಾಂಗಾಯ್ತು ಅಂತೀರಿ. ಖೋಡ ಒಗಟುಗಳು. ಈ ತೆರನಾದಂತಹ ಒಗಟುಗಳನ್ನು ಸಾಕಷ್ಟು ಹಾಕಿರ್ತೀರಿ, ಒಗಟುಗಳನ್ನು ಕೇಳಿರ್ತೀರಿ. ಆ ಒಗಟುಗಳಿಗೆ ಸಂಬಂಧಿಸಿದಂಥ ಅಧ್ಯಯನವೇ ಚಿನ್ನರೆ ಒಗಟು ಬಿಡಿಸಿ ಗದ್ಯ ಭಾಗ. ಈ ಗದ್ಯ ಭಾಗವನ್ನು ತಿಳಿಯೋಕ್ಕಿಂತ ಮುಂಚಿತವಾಗಿ ಈ ಗದ್ಯ ಭಾಗದಲ್ಲಿ ಬರುವ ಕಠಿಣ ಪದಗಳ ಅರ್ಥ, ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್, ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. ಆನಂತರ ಈ ಒಂದು ಗದ್ಯ ಭಾಗವನ್ನು ನೋಡೋಣ. ಚಿನ್ನರೆ ಒಗಟು ಬಿಡಿಸಿ ಗದ್ಯ ಭಾಗ, ಪುಟ ಸಂಖ್ಯೆ 43. ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್, ಪದಗಳ ಅರ್ಥ, ಪುಟ ಸಂಖ್ಯೆ 46ರಲ್ಲಿ, ಪೇಜ್ ನಂಬರ್ 46 ನೋಡ್ರಿ. ಸಿಯರ್ ಪೇಜ್ ನಂಬರ್ 46ರಲ್ಲಿ, ಪುಟ ಸಂಖ್ಯೆ 46ರಲ್ಲಿ ಪದಗಳ ಅರ್ಥ ಓದಿ ತಿಳಿ. ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್. ಫಸ್ಟ್ ಒನ್, ಸುತ್ತು, ಸುರುಳಿ ಮಾಡುವುದು. ಸುತ್ತು ಅಂದ್ರೆ ಸುರುಳಿ ಮಾಡುವುದು. ರೋಲ್, ಇಂಗ್ಲೀಷ್ನಲ್ಲಿ ರೋಲ್ ಅಂತ ಹೇಳ್ತೇವೆ ನಾವು. ಸುತ್ತು, ಸುರುಳಿ ಮಾಡುವುದು, ರೋಲ್. ಸೆಕೆಂಡ್ ಒನ್, ಎನಿಸು, ಲೆಕ್ಕ ಹಾಕು. ಎನಿಸು, ಲೆಕ್ಕ ಹಾಕು. ಇಂಗ್ಲೀಷ್ನಲ್ಲಿ ಕೌಂಟ್, ಕೌಂಟಿಂಗ್ ಅಂತ ಹೇಳ್ತೇವೆ. ಕೌಂಟ್, ಎನಿಸು, ಲೆಕ್ಕ ಹಾಕು, ಕೌಂಟ್. ನೆಕ್ಸ್ಟ್ ಥರ್ಡ್ ಒನ್, ನೆಂಟ, ಬಂಧು, ರಿಲೇಟಿವ್. ನೆಂಟ, ಬಂಧು, ಸಂಬಂಧಿ, ರಿಲೇಟಿವ್. ಇಂಗ್ಲೀಷ್ನಲ್ಲಿ ರಿಲೇಟಿವ್ ಅಂತ ಹೇಳ್ತೀವಿ. ನೆಂಟ, ಬಂಧು, ರಿಲೇಟಿವ್. ನೆಕ್ಸ್ಟ್ ಫೋರ್ತ್ ಒನ್, ಸುಣ್ಣ, ಚೂರ್ಣ, ಲಿಮಿ, ಚೂರ್ಣ, ಸುಣ್ಣ. ಸುಣ್ಣ ಅಂತಂದ್ರೆ ಗೋಡೆಗೆ ಹಚ್ತಕ್ಕಂಥ ಸುಣ್ಣ, ಎಲೆ ಜೊತೆಗೆ ಸುಣ್ಣವನ್ನು ಅಂಟಿಸಿ ತಿಂತಾರೋ ಅದು ಸುಣ್ಣ, ಚೂರ್ಣ ಅಂತ ಕರಿತೀವಿ, ಲಿಮಿ. ಇಷ್ಟಲ್ಲಿರ್ತಕ್ಕಂತಹ ಪದಗಳ ಅರ್ಥ ಸುತ್ತು, ರೋಲ್, ಎನಿಸು, ಕೌಂಟ್, ನೆಂಟ, ರಿಲೇಟಿವ್, ಸುಣ್ಣ, ಲಿಮಿ. ಇವು ಇಲ್ಲಿರುವ ಪದಗಳ ಅರ್ಥ. ವರ್ಡ್ ಮೀನಿಂಗ್ಸ್, ರೀಡ್ ಆ್ಯಂಡ್ ಲರ್ನ್. ಓಕೆ, ಇನ್ನು ನಾವು ಗದ್ಯ ಭಾಗಕ್ಕೆ ಬರೋಣ. ಪುಟ ಸಂಖ್ಯೆ 43, 43. ಸಿಯರ್ ಚಿನ್ನರೆ ಒಗಟು ಬಿಡಿಸಿ. ನೋಡ್ರಿ, ಗೊತ್ತಾಗ್ತೀನಿ ನೋಡಲ್ಲ. ಒಗಟುಗಳು, ಒಂದು ಬಗೆಯ ಜಾಣ್ಮೆಗೆ ಹೊರಗೆ ಒಡ್ಡುವ ತಿರುಳು ಮರುಳಾದ ಪ್ರಶ್ನೆಗಳು. ಇದು ಬೇರೊಬ್ಬರನ್ನು ಅಳೆಯಲು, ಮನರಂಜಿಸಲು ಹುಟ್ಟಿಕೊಂಡ ಪದ್ಧತಿ. ಪ್ರಶ್ನೆಗೆ ಉತ್ತರ ತಿಳಿದ ತಕ್ಷಣ ಓ ಇದಾ ಎಂದು ಅಚ್ಚರಿಗೊಳ್ಳುತ್ತಾರೆ ಜಾಣೆಯರು. ಇಲ್ಲಿ ಒಗಟುಗಳಂದ್ರೆ ಇನ್ನೊಬ್ಬರಲ್ಲಿರುವ ಜಾಣ್ಮೆ ಮತ್ತು ಬುದ್ಧಿವಂತಿಕೆಯನ್ನು ತಿಳಿಯಲಿಕ್ಕೆ
ನಾವು ಕೇಳ್ತಕ್ಕಂಥ ತಿರುಳು ಮರುಳಾದಂಥ ಪ್ರಶ್ನೆಗಳನ್ನು ಒಗಟುಗಳು ಅಂತ ಕರಿತೀವಿ. ಇವು ನಮ್ಮಲ್ಲಿ ಮನೋರಂಜನೆ ಕೂಡ ಹೆಚ್ಚಿಸ್ತವೆ. ಅಷ್ಟೇ ಅಲ್ಲದ ಆ ಉತ್ತರ ತಿಳಿದ ನಂತರ ನಮ್ಮಲ್ಲಿ ಒಂದು ಹುಮ್ಮಸ್ಸು ಮತ್ತು ಅಚ್ಚರಿ ಮೂಡ್ತದೆ. ಇವೇ ಏನಂತಂದರೆ ಇಲ್ಲಿರ್ತಕ್ಕಂತಹ ಒಗಟುಗಳು. ಇಂಥ ಒಗಟುಗಳನ್ನು ಕೇಳೋದ್ರಿಂದ ನಮ್ಮಲ್ಲಿರ್ತಕ್ಕಂತಹ ಅಂತರದ ಅಡಗಿರ್ತಕ್ಕಂಥ ಬುದ್ಧಿಮಟ್ಟ ಹೊರಗೆ ಬರಲಿಕ್ಕೆ ಪ್ರಯತ್ನ ಆಗ್ತದೆ. ಬೇರೊಬ್ಬರಲ್ಲಿರ್ತಕ್ಕಂಥ ಬುದ್ಧಿಮಟ್ಟ ಪರೀಕ್ಷೆ ಮಾಡಲಿಕ್ಕೆ ಇಂಥ ಒಗಟುಗಳನ್ನು ಕೇಳುವುದು ಒಂದು ಪದ್ಧತಿ, ಪ್ರತೀತಿ ಮೊದಲಿಂದ ಕೂಡ ನಡ್ಕೊಂಡು ಬಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಇಂಥ ಒಗಟುಗಳನ್ನು ಇಲ್ಲೊಂದು ಎಕ್ಸಾಂಪಲ್ ಕೊಡ್ತಾ ಹೋಗ್ತಾರೆ ನೋಡ್ರಿ. ಒಗಟುಗಳು ಏನಂತ ನೋಡ್ರಿ, ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ. ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ. ಏನು ಹೇಳ್ರಿ, ಇದನ್ನ ಕ್ವಶನ್. ಒಗಟು ಅಂದ್ರೆ ಏನ? ಅಮ್ಮನ ಹಾಸಿಗೆ, ತಾಯಿ ಹಾಸಿಗೆ ಮಡಚಿಡೋಕ್ಕಾಗಂಗಿಲ್ಲ ಮತ್ತು ಪಪ್ಪನ ದುಡ್ಡು ಎನಿಸೋಕ್ಕಾಗಂಗಿಲ್ಲ. ಇದು ಕ್ವಶನ್ ಐತಿ, ಒಗಟು. ಆನ್ಸರ್ ಏನ? ನಿಮಗೆಲ್ಲ ಗೊತ್ತಾಗಿತ್ತು ಹೋದಿಲ್ಲ ಈಗ? ಎಸ್, ಆಕಾಶ ಮತ್ತು ನಕ್ಷತ್ರ. ಸ್ಕೈ ಆ್ಯಂಡ್ ಸ್ಟಾರ್ಸ್. ಸ್ಕೈ ಆ್ಯಂಡ್ ಸ್ಟಾರ್ಸ್. ಆಕಾಶ ಇಷ್ಟು ದೊಡ್ಡದೈತಲ್ಲ, ಅದನ್ನ ಅಮ್ಮನ ಹಾಸಿಗೆ ಹೆಂಗೆ ಮಡಿಚಿಡಕ್ಕೆ ಆಗ್ತೈತಿ? ಇಲ್ಲ. ಮತ್ತು ಸ್ಟಾರ್ಸ್, ನಕ್ಷತ್ರಗಳು ಎಷ್ಟಿದಾವು ಎನ್ಸಕ್ಕೆ ಆಗ್ತೈತಿ ಅದನ್ನ? ಅವು ಅಪ್ಪನ ದುಡ್ಡು, ಅಪ್ಪನ ತಗೊಂಡ ರೊಕ್ಕ, ಹಣ ಎನ್ಸಕ್ಕೆ ಆಗ್ತೈತಿ? ಇಲ್ಲ. ಅಂದರೆ ಆನ್ಸರ್ ಏನ? ಸ್ಕೈ ಆ್ಯಂಡ್ ಸ್ಟಾರ್ಸ್, ಆಕಾಶ ಮತ್ತು ನಕ್ಷತ್ರಗಳು. ಇದ್ರ ಉತ್ತರ. ನೆಕ್ಸ್ಟ್ ಸೆಕೆಂಡ್ ಒನ್, ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಅದಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಕಣ್ಣಿಗೆ ಕಾಣಿಸಂಗಿಲ್ಲ, ಕೈಗೆ ಸಿಗಂಗಿಲ್ಲ, ಅದಿಲ್ಲದೆ ನಾವು ಬದುಕೋಕ್ಕಾಗಂಗಿಲ್ಲ. ಏನು ಹೇಳಿ ನೋಡೋಣ? ನಮ್ಮ ಕಣ್ಣಿಗೂ ಕಾಣಿಸಂಗಿಲ್ಲ, ಕೈಯಾಗಿ ಹಿಡಿಯೋಕೆ ಹೋದ್ರೆ ಸಿಗಂಗಿಲ್ಲ, ಆದರೆ ಅದಿಲ್ಲದೆ ನಮಗೆ ಬದುಕಕ್ಕೆ ಆಗಂಗಿಲ್ಲ. ಏನ? ಎಸ್, ಕೆಲವೊಂದು ಜನಕ್ಕೆ ಗೊತ್ತಾಗಿರ್ಬೇಕೀಗ. ಏನ? ಗಾಳಿ. ಹೌದಲ್ಲ? ಗಾಳಿ ನಮ್ಮ ಕಣ್ಣಿಗೆ ಕಾಣಿಸ್ತೈತಿ? ಇಲ್ಲ. ಏರು, ಆಕ್ಸಿಜನ್, ಏರ್ ಆಕ್ಸಿಜನ್ ನಮ್ಮ ಕಣ್ಣಿಗೆ ಕಾಣಿಸ್ತೈತಿ? ಇಲ್ಲ. ಕೈಯಾಗಿ ಹಿಡಿಯೋಕೆ ಸಿಗ್ತೈತಿ? ಇಲ್ಲ. ಮತ್ತು ಅದಕ್ಕೆ ಗಾಳಿಯಿಂದ ನಾವು ಬದುಕ್ತೇವೇನಾ? ನೋ ಚಾನ್ಸ್. ಗಾಳಿಯಿಂದ ನಾವು ಬದುಕಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಎರಡನೇ ಒಗಟಿನ ಉತ್ತರ ಏನ? ಗಾಳಿ. ಫಸ್ಟ್ ಏನ? ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ. ಅದರ ಆನ್ಸರ್ ಏನ? ಆಕಾಶ ಮತ್ತು ನಕ್ಷತ್ರಗಳು, ಸ್ಕೈ ಆ್ಯಂಡ್ ಸ್ಟಾರ್ಸ್. ಇನ್ನು ಎರಡನೇದ, ಕಣ್ಣಿಗೆ ಕಾಣುವುದಿಲ್ಲ, ಕೈಗೆ ಸಿಗುವುದಿಲ್ಲ, ಅದಿಲ್ಲದೆ ಬದುಕಲು ಸಾಧ್ಯವಿಲ್ಲ. ಏರ್, ಆಕ್ಸಿಜನ್, ಗಾಳಿ. ಅರ್ಥ ಆಯಿತು? ಇನ್ನು ಥರ್ಡ್ ಒನ್, ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾನ್ಯಾರು? ನೋಡ್ರಿ, ಅಕ್ಷರಗಳಿದಾವು ಬಟ್ ಪುಸ್ತಕ ಅಲ್ಲ. ಸಿಂಹ ಐತಿ, ಲಾಯನ್, ಬಟ್ ಅರಣ್ಯ ಅಲ್ಲ, ಫಾರೆಸ್ಟ್ ಅಲ್ಲ. ದುಂಡಾಗೈತಿ, ಚಕ್ರ ಅಲ್ಲ. ಗೋಲಿದ್ ಖರೆ, ವೀಲ್ ಅಲ್ಲ, ಚಕ್ರ ಅಲ್ಲ. ಹಂಗಾರೆ ನಾನು ಯಾರು? ಎಸ್, ಯಾರು ಹೇಳು? ಅಕ್ಷರಗಳಿದಾವು, ಸಿಂಹ ಐತಿ, ಗೋಲ್ ಐತಿ, ಆದ್ರೆ ಚಕ್ರ ಅಲ್ಲ. ಅಂದರೆ ಯಾರು? ಇನ್ನು ಕಾಯಿನ್, ಹಣ, ದುಡ್ಡು. ದುಡ್ಡು ರೊಕ್ಕ ನೋಡಿದ್ರಲ್ಲ, ಕಾಯಿನ್. ಅದ್ರಾಗ ಅಕ್ಷರ ಬಿ ಇದಾವು. ಸಿಂಹದ ಲಾಂಛನ ಐತಿ, ಗೋಲಾಗೈತಿ, ಸಿಯರ್. ದಿಸ್ ಇಸ್ ಎ ಕಾಯಿನ್. ಕಾಣಿಸೈತೆ ನಿಮ್ಗೆ ಕಾಯಿನ? ಇದ್ರಾಗ ಇಲ್ಲಿ ಅಕ್ಷರಗಳು ಅದಾವು, ಅಕ್ಷರ ಇದಾವೆ ಇಲ್ಲೆಲ್ಲ. ದಿಸ್ ಸೈಡ್ ಇಲ್ಲೇ ನೋಡ್ರಿ, ಭಾರತ್, ಇಂಡಿಯಾ, ಅಕ್ಷರದ ಹೌದಲ್ಲ? ಅಕ್ಷರದವು, ಬಟ್ ಇದು ಪುಸ್ತಕ ಅಲ್ಲ. ಸಿಂಹ ಮೀನ್ಸ್ ಲೈನ್ ಹಿಯರ್, ನಾಲ್ಕು ಮುಖ ಸಿಂಹ ಕಾಣಿಸ್ತಿಲ್ಲಿ, ಬಟ್ ಇದು ಫಾರೆಸ್ಟ್ ಅಲ್ಲ.
ಇದು ಕಾಯಿನ್ ಗೋಲ್ ಐತಿ ಬಟ್ ವೀಲ್ ಅಲ್ಲ, ಚಕ್ರ ಅಲ್ಲ, ಅಂದರೆ ಇದು ಕಾಯಿನ್. ಇಲ್ಲಿ ನೋಡ್ರಿ, ಥರ್ಡ್ ಒನ್, ಅಕ್ಷರಗಳಿದ್ದರೂ ಪುಸ್ತಕವಲ್ಲ, ಸಿಂಹವಿದ್ದರೂ ಅರಣ್ಯವಲ್ಲ, ದುಂಡಾಗಿದ್ದರೂ ಚಕ್ರವಲ್ಲ, ನಾಣ್ಯಾರು? ಕಾಯಿನ್, ಹಣ, ನಾಣ್ಯ. ಸರಿನಾ? ನಾಣ್ಯ. ನೆಕ್ಸ್ಟ್ ಫೋರ್ತ್ ಒನ್, ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಏನು ಹೇಳಿ ನೋಡೋಣ. ಏನಂತಂದ್ರೆ ದೀಪದ ಬೆಳಕು. ದೀಪ ಚಿಟ್ಟಿರ್ತೀರಿ ನೀವು, ದೀಪದ ಬೆಳಕ, ದೀಪ ಚಿಟ್ಟಿರ್ತೀರಿ. ಆ ದೀಪವನ್ನು ಹಿಂಗೆ ಹಿಡಿದ್ರಿ ಅಂತಂದ್ರೆ ಅದು ಅದ್ರ ಬೆಳಕೆಲ್ಲ ಕೈ ತುಂಬ ಆಗ್ತದೆ. ಕೈ ತೆಗರಿ ಅಂತಂದ್ರೆ ಅದ್ರ ಬೆಳಕೆಲ್ಲ ಮನೆ ತುಂಬ ಆಗ್ತದೆ. ಅದೇನಂದ್ರೆ ಹಿಡಿ ಹಿಡಿದರೆ ಹಿಡಿ ತುಂಬ, ಹಿಡಿ ಬಿಟ್ಟರೆ ಮನೆ ತುಂಬ. ಹಿಡಿ ಹಿಡಿದರೆ ಹಿಡಿ ತುಂಬ, ಹಿಡಿ ಬಿಟ್ಟರೆ ಮನೆ ತುಂಬ. ದೀಪದ ಬೆಳಕು, ಕ್ಯಾಂಡಲ್ ಅಂತ ತಿಳ್ಕೊಳ್ಳುವ, ಅದ್ರ ಬೆಳಕ, ಅದನ್ನ ಹಿಂಗೆ ಹಿಡಿದ್ರೆ ಕೈಯಾಗಿ ಎಷ್ಟು ಇರ್ತೈತಿ, ಬಿಟ್ಟರೆ ಮನೆ ತುಂಬ ಆಗ್ತದೆ. ಅದು ದೀಪ ಅಂತ ಕರಿತೀವಿ. ನೆಕ್ಸ್ಟ್, ನೀರಲ್ಲೇ ಹುಟ್ಟಿ ನೀರಲ್ಲೇ ಬೆಳೆಯುತ್ತೆ, ನೀರು ಕಂಡ ಕೂಡಲೇ ಕರಗಿ ಹೋಗುತ್ತೆ. ನೀರಾಗಿ ಹುಟ್ಟುತ್ತದ, ನೀರಲ್ಲಿ ಬೆಳೀತದ, ನೀರು ಕಂಡು ಕೂಡಲೇ ಕರಿ ಹೋಗ್ತದ. ನೀರಾಗಾದ್ರೆ ಏನದ? ಎಸ್, ಉಪ್ಪು, ಸಾಲ್ಟ್. ನೀರಾಗ ಹುಟ್ಟದ, ಸಮುದ್ರ ನೀರಾಗದ, ಮತ್ತು ನೀರಾಗ ಹಾಕಿದ ಕೂಡಲೇ ಕರಿಗೆ ಹೋಗ್ತದೆ, ಅದು ಉಪ್ಪು. ನೆಕ್ಸ್ಟ್ ನೋಡ್ರಿ, ಸಿಕ್ಸ್ತ್ ಒನ್, ಕಂಪುಂಟು ಕಸ್ತೂರಿಯಲ್ಲ, ಬಿಳುಪುಂಟು ಸುಣ್ಣವಲ್ಲ, ನೀರುಂಟು ಬಾವಿಯಲ್ಲ, ಕೆರೆಯುಂಟು ಪಕ್ಷಿಯಲ್ಲ. ಕಂಪುಂಟು ಕಸ್ತೂರಿಯಲ್ಲ, ಬಿಳುಪುಂಟು ಸುಣ್ಣವಲ್ಲ, ನೀರುಂಟು ಬಾವಿಯಲ್ಲ, ಕೆರೆಯುಂಟು ಪಕ್ಷಿಯಲ್ಲ. ಕಂಪು ಅಂದ್ರೆ ಕಾಂತಿ, ಕಾಂತಿದ ಕಸ್ತೂರಿ ಅಲ್ಲ, ಬಿಳಿಯಾಗಿದೆ ಬಿಳುಪಿದ ಸುಣ್ಣ ಅಲ್ಲ, ನೀರೀತಿ ಬಾವಿ ಅಲ್ಲ, ರೆಕ್ಕೆ ಇದಾವು, ರೆಕ್ಕೆ ಉಂಟು ಪಕ್ಷಿಯಲ್ಲ. ಕಂಪುಂಟು ಕಸ್ತೂರಿ ಅಲ್ಲ, ಬಿಳುಪುಂಟು ಸುಣ್ಣವಲ್ಲ, ನೀರುಂಟು ಬಾವಿ ಅಲ್ಲ, ರೆಕ್ಕೆ ಉಂಟು ಪಕ್ಷಿ ಅಲ್ಲ. ರೆಕ್ಕೆಗಳಿದಾವು ಬಟ್ ಪಕ್ಷಿ ಅಲ್ಲ. ಏನು ಹೇಳ್ರಿ? ಆಯ್, ಕಣ್ಣು, ನಮ್ಮ ಕಣ್ಣಾಗ ಕಂಪು ಕಸ್ತೂರಿ ಸುಂದರವಾಗಿದ್ದಾವೆ, ಬಿಳುಪೈತಿ ಅದ್ರಾಗ ಕಣ್ಣಿನೊಳಗ, ಸುಣ್ಣ ಅಲ್ಲ. ಕಣ್ಣಾಗ ನೀರಿದಾವು, ಬಾವಿ ಅಲ್ಲ. ಕಣ್ಣಿನ ಮೇಲೆ ರೆಪ್ಪೆಗಳಿದಾವು ಬಟ್ ಬರ್ಡ್, ಪಕ್ಷಿ ಅಲ್ಲ. ಸಿಕ್ಸ್ ಆನ್ಸರ್ ಇಸ್ ಆಯ್, ಕಣ್ಣು. ನೆಕ್ಸ್ಟ್ ಸೆವೆಂತ್ ಒನ್, ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಏನು ಹೇಳಿ ನೋಡೋಣ. ಎಸ್, ಅಂಬ್ರೇಲಾ, ಕೊಡೆ, ಛತ್ರಿ. ಅದು ಹೂವಿನ ಥರ ಅರಳುತ್ತದ, ಬಿತ್ತನ. ಬಿಸಿಲಾಗದು ಬಾಡ್ತದೇನಾ? ಇಲ್ಲ. ಅರಳುತ್ತೆ ಹೂವಲ್ಲ, ಬಿಸಿಲಿಗೆ ಬಾಡುವುದಿಲ್ಲ. ಕೊಡೆ, ಅಂಬ್ರೇಲಾ, ಛತ್ರಿ. ಸೆವೆಂತ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ನಾವೆಲ್ಲಿ ಹೋಗ್ತೇವೆ ಅಲ್ಲಿ? ನೆಂಟ ಅಂದರೆ ನಮ್ಮ ಸಂಬಂಧಿ ಬರ್ತಾನು. ಯಾರವ? ಎಸ್, ನಮ್ಮ ನೆರಳು, ಅವರ್ ಶಾಡೋ. ಶಾಡೋ ಅಂದ್ರೆ ನಮ್ಮ ನೆರಳ. ನಮ್ಮ ನೆರಳ ನಾವೆಲ್ಲಿ ಹೋಗ್ತೇವೆ ಅಲ್ಲಿ ಬರ್ತೈತಿ. ಈ ಥರ ಇಲ್ಲಿ ಕೈ ಇಟ್ಟಿದ್ದಾನು, ಇಲ್ಲಿ ನೆರಳು ಐತಿ ನೋಡ್ರಿ. ಇಲ್ಲಿ ಪೆನ್ಸಿಲ್ ಐತಿ, ಪೆನ್ಸಿಲ್ ಇಲ್ಲಿ ಬಿದ್ದೈತಿ. ಹಿಂಗೆ ನಾವು ಯಾವ ಕಡೆಗೆ ಹಿಂಗೆ ಹೋಗ್ತೇವಲ್ಲ ಆ ಕಡೆಗೆ ನಮ್ಮ ನೆರಳ ಬರ್ತಿರ್ತದೆ. ಹೋದ ನೆಂಟ ಬಂದ ನೆಂಟ, ಬಂದ ದಾರಿ ಗೊತ್ತಿಲ್ಲ. ನೆಕ್ಸ್ಟ್ ನೈನ್ತ್ ಒನ್, ಗರಿಕೆ ಆಸೆ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ. ಗರಿಕೆ ಆಸೆ ದೇವರ ವರ್ಷಕ್ಕೊಮ್ಮೆ ಬರ್ತಾನೆ. ಗರಿಕೆ ಯಾವ ದೇವರಿಗೆ ಗರಿಕೆಯನ್ನು ಹಾಕ್ತೇವೆ ನಾವು? ಮತ್ತು ವರ್ಷಕ್ಕೊಂದ್ಸಲ ನಮ್ಮ ಮನೆಗೆ ಬರ್ತಾನೋ ಯಾವ ದೇವರ? ಎಸ್, ನಿಮ್ಮೆಲ್ಲರ ನೆಚ್ಚಿನ ಗಣೇಶ, ಗಣಪ, ಲಾರ್ಡ್ ಗಣೇಶ. ಗರಿಕೆ ಆಸೆ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ, ಗಣೇಶ. ನೆಕ್ಸ್ಟ್ 10th ಒನ್, 6 ಗೆರೆಯುಂಟು 6
ಗೇರೆಯುಂಟು ಹೀರೆಕಾಯಿಯಲ್ಲ, ಹುಳಿಯುಂಟು ಹುಣಸೆಯಲ್ಲ, ಹಳದಿಯುಂಟು ನಿಂಬೆ ಹಣ್ಣಲ್ಲ. 6 ಗೆರೆ ಇದಾವು, ಹೀರೆಕಾಯಿಯಲ್ಲ, ಹುಳಿ ಐತಿ ಬಟ್ ಹುಣಸೆ ಹಣ್ಣು ಅಲ್ಲ, ಹಳದಿ ಐತಿ ಲಿಂಬೆ ಹಣ್ಣಲ್ಲ. ಯಾರು ಹೇಳಿ ನೋಡೋಣ? ನೆಲ್ಲಿಕಾಯಿ. ನೆಲ್ಲಿಕಾಯಿ ಮೇಲೆ 6 ಗೆರೆಗಳಿದಾವು, ಹುಳಿನಿದಾವು, ಹಳದಿನೂ ಐತದ, ಅದು ನೆಲ್ಲಿಕಾಯಿ. ನೆಲ್ಲಿಕಾಯಿ ಅಂದ್ರೇನ 6 ಗೆರೆಯುಂಟು ಹೀರೆಕಾಯಿಯಲ್ಲ, ಹುಳಿಯುಂಟು ಹುಣಸೆಯಲ್ಲ, ಹಳದಿಯುಂಟು ಲಿಂಬೆಹಣ್ಣು. ಇದು ನೆಲ್ಲಿಕಾಯಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ಒಗಟುಗಳನ್ನು ನಾವು ಸಾಕಷ್ಟು ನೋಡಿರ್ತೀವಿ. ಇವಷ್ಟೇ ಅಲ್ಲ, ನಿಮ್ಮ ಹತ್ರನೂ ಭಾಳಷ್ಟು ಒಗಟುಗಳು ಇರ್ತವೆ, ಹೌದಲ್ಲ? ಆ ಥರ ಒಗಟುಗಳನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಪಾಲಕರೊಂದಿಗೆ ಚರ್ಚೆ ಮಾಡಿ, ನಿಮ್ಮ ಪೇರೆಂಟ್ಸ್ ಜೊತೆಗೆ ಡಿಸ್ಕಷನ್ ಮಾಡಿರಿ. ನಿಮ್ಮ ಪೇರೆಂಟ್ಸ್ಗೆ ಒಗಟುಗಳನ್ನ ಕೇಳ್ರಿ ಮತ್ತು ನಿಮ್ಮ ಪೇರೆಂಟ್ಸ್ಗೆ ಒಗಟನ್ನು ಕೇಳಕ್ಕೆ ಹಚ್ಚಿರಿ. ಇನ್ನು ಇವತ್ತಿಂದ ನಿಮ್ಮದು ಹೋಮ್ವರ್ಕ್ ಏನಂತಂದ್ರೆ, ನೀವು ಪೇಜ್ ನಂಬರ್ 43 ಇದನ್ನು ಒನ್ ಟೈಮ್ ನಿಮ್ಮ ಕನ್ನಡ ನೋಟ್ಬುಕ್ ರೈಟ್ ಮಾಡೋದ. ಪೇಜ್ ನಂಬರ್ 43 ರೈಟ್ ಒನ್ ಟೈಮ್ ಇನ್ ಯುವರ್ ಕನ್ನಡ ನೋಟ್ಬುಕ್. ಆ್ಯಂಡ್ ಇದನ್ನು ಬರಿಬೇಕಾದ್ರೆ ಇದ್ರ ಆನ್ಸರ್ಸ್, ಇದ್ರ ಆನ್ಸರ್ ಇದ್ರ ಮುಂದುಗಡೆನೇ ಬರೋದ. ಇದ್ರ ಆನ್ಸರ್ಗಳನ್ನು ಅಮ್ಮನ ಹಾಸಿಗೆ ಸುತ್ತಕ್ಕಾಗಲ್ಲ, ಅಪ್ಪನ ದುಡ್ಡು ಎನಿಸೋಕ್ಕಾಗಲ್ಲ, ಇದರ ಆನ್ಸರ ಇದ್ರ ಮುಂದೆ ಇಲ್ಲಿ ಬರೀರಿ. ಇದರ ಆನ್ಸರ್ಗಳು ಪೇಜ್ ನಂಬರ್ 44ದಾಗ ಇದಾವೆ. ಅದರ ಆನ್ಸರ ಅದರ ಆನ್ಸರ್ಗಳು ಪೇಜ್ ನಂಬರ್ 44ದಾಗ ಇಲ್ಲಿ ಉತ್ತರಗಳು ಆನ್ಸರ್ ಕೊಟ್ಟಿದ್ದಾರೆ ನೋಡ್ರಿ. ಫಸ್ಟ್ ಒನ್ ಆಕಾಶ ನಕ್ಷತ್ರಗಳು, ಸೆಕೆಂಡ್ ಒನ್ ಗಾಳಿ, ಥರ್ಡ್ ಒನ್ ನಾಣ್ಯ, ಫೋರ್ತ್ ಒನ್ ದೀಪ, ಉಪ್ಪು, ಕಣ್ಣು, ಛತ್ರಿ, ನೆರಳು, ಗಣಪ, ನೆಲ್ಲೆಕಾಯಿ. 10 ಆನ್ಸರ್ಸ್ ಗಿವನ್ ಹಿಯರ್ ಪೇಜ್ ನಂಬರ್ 44. ಈ ಆನ್ಸರ್ಗಳನ್ನು ನೀವು 43 ಪೇಜ್ ನಂಬರನ್ನು ನೀವು ಕನ್ನಡ ನೋಡ್ಬೋದು, ಒಂದು ಸಲ ಬರೀರಿ. ಮತ್ತು 44ದಾಗಿನ ಆನ್ಸರ್ಗಳನ್ನು ಇದ್ರ ಮುಂದೆ ಬರೀತಾ ಹೋಗ್ರಿ. ಇದು ಇವತ್ತು ನಿಮ್ಮದು ಹೋಮ್ವರ್ಕ. ರೈಟ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 43 ಆ್ಯಂಡ್ ರೈಟ್ ಹಿಯರ್ ಆಲ್ಸೋ ಆನ್ಸರ್ಸ್. ಇದ್ರ ಮುಂದೆ ಆನ್ಸರ್ಗಳನ್ನು ಕೂಡ ಬರೀರಿ. ಅಷ್ಟು ಬರೀತೀರಿ. ಇನ್ನು ನಿಮ್ಗೆ ಈ ಒಗಟುಗಳ ಬಗ್ಗೆ ಒಂದು ಚಾರ್ಟ್ ತೋರಿಸ್ತೇನೆ ನಾನು. ಚಾರ್ಟ್ ಕಳೆದ ವರ್ಷ ನಿಮ್ಮ ಒಂದು ಶಾಲೆಯ ಒಂದು ವಿದ್ಯಾರ್ಥಿನಿ ಮಾಡ್ತಕ್ಕಂಥ ಚಾರ್ಟ ಒಗಟುಗಳನ್ನು ಬಿಡಿಸಿ, ಆ ಚಾರ್ಟ್ನಲ್ಲಿ ಒಗಟುಗಳನ್ನು ಯಾವ ರೀತಿಯಾಗಿ ಬಿಡಿಸಿ ತೋರಿಸ್ತೀವಿ. ಚಾರ್ಟದ ಸುಂದರವಾದ ಚಾರ್ಟ್ ಐತಿ, ಆ ಚಾರ್ಟ್ ತೋರಿಸ್ತೇನೋ. ಆ ಚಾರ್ಟ್ದಾಗ ಯಾವ ರೀತಿ ಒಗಟುಗಳದ ನೋಡ್ರಿ, ನೀವು ನೋಡ್ತೀರಿ. ಓಕೆ, ಇಲ್ಲಿ ನೋಡ್ರಿ ಒಗಟುಗಳ ಪಟ್ಟವನ್ನು ಏನು ತೋರಿಸ್ತಿದ್ದಲ್ಲ, ಇಲ್ಲಿ ಒಗಟುಗಳ ಪಟ್ಟ ಕೊಡ್ತಾರೆ. ಇಲ್ಲಿ ಒಗಟುಗಳು ಕೇಳುವ ಪಟ್ಟ, ಇದನ್ನು ಲಾಸ್ಟ್ ಇಯರ್ದಲ್ಲಿ ಇದನ್ನು ಪ್ರಣವ್ ಕನ್ನಗಲೆ ಮತ್ತು ಶ್ರಾವಣಿ ಕನ್ನಗಲೆ ಈ ಒಂದು ಚಾರ್ಟನ್ನು ನಮ್ಮ ಸ್ಕೂಲಿಗೆ ಮಾಡಿಕೊಟ್ಟಿದ್ರು. ಮಾಡೋಕ್ಕೆ ಕೊಟ್ಟು ಚೆನ್ನಾಗಿ ಮಾಡಿದ್ರು ನೋಡ್ರಿ. ಇಲ್ಲಿ ಒಗಟುಗಳು ಕೇಳ್ತಾರೆ. 1 2 3 4 5 6 7 8 9 10 ಒಗಟುಗಳು ಕೇಳ್ತಾರೆ. ಕೇಳಿದ ಆನ್ಸರ್ ಇಲ್ಲಿ ಕೆಳಗಿದಾವೆ, ಬಟ್ ಆನ್ಸರ್ ಎಲ್ಲ ನಿಮಗೆ ಕ್ಲೋಸ್ ಆಗಿದೆ, ಮುಚ್ಚಿದಾವೆ ಆನ್ಸರ್. ಆ ಆನ್ಸರ್ಗಳನ್ನು ಕ್ವಶನಲ್ಲಿ ತೆಗೆದು ನೋಡಬೇಕು ನಾವು. ಸಿಯರ್ ಫಸ್ಟ್ ಒನ್, ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ. ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ. ಏನ ಅದಕ್ಕೆ ಆನ್ಸರ್ ಇಲ್ಲಿ ನೋಡ್ರಿ. ಇದನ್ನು ಓಪನ್ ಮಾಡಬೇಕು ನಾವು. ಸಿಯರ್ ಛತ್ರಿ ಮೀನ್ಸ್ ಕೊಡೆ, ಅಂಬ್ರೇಲಾ. ಅದೇಂದರೆ ಅರಳುತ್ತೆ ಹೂವಲ್ಲ ಬಿಸಿಲಿಗೆ ಬಾಡುವುದಿಲ್ಲ. ಆನ್ಸರ ಕೆಳಗಿದೆ ಛತ್ರಿ, ಕೊಡೆ, ಅಂಬ್ರೇಲಾ. ನೆಕ್ಸ್ಟ್ ಸೆಕೆಂಡ್ ಒನ್, ಗರಿಕೆ ಆಸೆಯ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ. ಟೆಕ್ಸ್ಟ್ ಬುಕ್ ಹೇಳಿದ್ರೆ ನಿಮಗೆ ಬಂದಿತ್ತು ಆಲ್ರೆಡಿ. ಈಗ ಗರಿಕೆ ಆಸೆಯ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ. ಯಾರು? ಗಣಪ, ಲಾರ್ಡ್ ಗಣಪ. ಸಿಯರ್ ಆನ್ಸರ್ ಇದು ಓಪನ್ ಮಾಡ್ರೆ ಗಣಪ. ಗರಿಕೆ ಆಸೆಯ ದೇವರು ವರ್ಷಕ್ಕೊಮ್ಮೆ ಬರುತ್ತಾನೆ. ಆನ್ಸರ್ ಏನೈತಿ? ಗಣಪ. ನೆಕ್ಸ್ಟ್ ಥರ್ಡ್ ಒನ್, ಹಿಡಿ ಹಿಡಿದರೆ ಹಿಡಿ ತುಂಬ, ಬಿಟ್ಟರೆ ಮನೆ ತುಂಬ. ಹೇಳಿದ್ರು ನಿಮ್ಗೆ ಯಾವುದು? ದೀಪ.
ದೀಪದ ಬೆಳಕನ್ನು ಹಿಡಿದಂದ್ರೆ ಕೈ ತುಂಬ ಆಗ್ತದೆ, ಹಿಡಿಬಿಟ್ರೆ ಮನೆ ತುಂಬ ಆಗ್ತದೆ. ಇಲ್ಲಿ ನೋಡಿರಿ, ಓಪನ್ ಮಾಡ್ರೆ ದೀಪ, ಆನ್ಸರ್ ಇದು ದೀಪ. ನೆಕ್ಸ್ಟ್ ಫೋರ್ತ್ ಒನ್, ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ ಯಾರು? ಎಸ್, ಸಿ. ಇಲ್ಲಿ ನೋಡ್ರಿ, ಬೆಕ್ಕು. ಹುಲಿಯ ಚಿಕ್ಕಮ್ಮ ಇಲಿಯ ಮುಕ್ಕಮ್ಮ. ಹುಲಿ ಥರ ಸಣ್ಣದಿರ್ತೈತಿ, ಇಲಿಯನ್ನು ತಿಂತದ ಬೆಕ್ಕು. ನೆಕ್ಸ್ಟ್ ನೋಡಿ ಫಿಫ್ತ್ ಒನ್, ಬಿಳಿ ಸಿಪಾಯಿಗೆ ಕರಿ ಟೋಪಿ. ಬಿಳಿ ಸಿಪಾಯಿಗೆ ಕರಿ ಟೋಪಿ ಆನ್ಸರ್ ಏನು ನೋಡೋಣ? ಸಿ. ಬೆಂಕಿ ಕಡ್ಡಿ, ಮ್ಯಾಚಿಸ್ ಕಡ್ಡಿ, ಮ್ಯಾಚಿಸ್ ಸ್ಟಿಕ್. ಬಿಳಿ ಸಿಪಾಯಿಗೆ ಮ್ಯಾಕ್ ಕರಿದ ಟೋಪಿ. ನೆಕ್ಸ್ಟ್ ನೋಡಿ, ಚೇಟುದ್ದ ಹುಡುಗಿಗೆ ಮಾರುದ್ದ ಜಡೆ. ಚೋಟುದ್ದ ಹುಡುಗಿಗೆ ಮಾರುದ್ದ ಜಡೆ ಅಂದರೆ ಕೂದಲು. ಆನ್ಸರ್ ಏನು ನೋಡೋಣ? ಸಿ ಆರ್ ಆನ್ಸರ್. ಸೂಜಿ ದಾರ, ಇಷ್ಟ ಸೂಜಿಗೆ ಉದ್ದ ಜಡೆ ಅಂದ್ರೆ ದಾರ, ಸೂಜಿ ದಾರ. ನೆಕ್ಸ್ಟ್ ನೋಡ್ರಿ, ಹೊಟ್ಟೆಯ ಮೇಲೆ ಹೊಟ್ಟೆ, ಹೊಟ್ಟೆ ಮೇಲೆ ಹೊಟ್ಟೆ. ಆನ್ಸರ್ ಏನ? ಸಿ. ಬೀಸುವ ಕಲ್ಲು, ಬೀಸು ಕಲ್ಲು ಬೀಸ್ತಾರಲ್ಲ ಹಿಂಗ, ಇಟ್ಟಿ ಬಿಸಿಲಿಕ್ಕೆ ಹಳ್ಳ್ಯಾಗ ಮನ್ಯಾಗ ಯೂಸ್ ಮಾಡ್ತಾರೆ ಬೀಸು ಕಲ್ಲು. ನೆಕ್ಸ್ಟ್ ನೋಡ್ರಿ, ಹಸಿರು ಗಿಡದ ತುಂಬ ಸಿಹಿ ನೀರು. ಹಸಿರು ಕೊಡದ ತುಂಬ ಸಿಹಿ ನೀರು. ಹಸಿರು ಕೊಡದ ತುಂಬ ಸಿಹಿ ನೀರು ಅಂದ್ಕೊಳ್ಳೆ ಆನ್ಸರ್ ನೋಡ್ರ ಎಳನೀರು, ತೆಂಗಿನಕಾಯಿ, ಕೊಕೊನಟ್. ಹಸಿರು ಗಿಡ ಐತೆ, ಅದ್ರ ತುಂಬೆಲ್ಲ ಸಿಹಿ ನೀರು ಇರ್ತವೆ, ಕೊಕೊನಟ್. ನೋಡಿರಿ, ಹಸಿರು ಗಿಡದಲ್ಲಿ ಮೊಸರು ಚೆಲ್ಲಿದೆ. ಹಸಿರು ಗಿಡದ ಮ್ಯಾಗೆಲ್ಲ ಬೆಳ್ಳಗೆಲ್ಲ ಮೊಸರು ಚೆಲ್ದಂಗೆ ಕಾಣಿಸ್ತೈತಿ. ಏನ? ಆನ್ಸರ್ ನೋಡ್ರಿ, ಮಲ್ಲಿಗೆ ಹೂವು, ಮೋಗ್ರಾ ಫ್ಲವರ್, ಮಲ್ಲಿಗೆ ಹೂವು. ನೆಕ್ಸ್ಟ್ ಲಾಸ್ಟ್ ಒನ್, ಬಣ್ಣ ಬಣ್ಣದ ಪುಕ್ಕ ಇದೆ. ಇದು ಹಳ್ಳಿಯ ಗಡಿಯಾರ. ಬಣ್ಣ ಬಣ್ಣದ ಪುಕ್ಕ ಐತಿ, ಇದು ಹಳ್ಳಿಯ ಗಡಿಯಾರ. ಏನಂತ ಆನ್ಸರ? ಹುಂಜ. ಇಷ್ಟು ಇಲ್ಲಿರ್ತಕ್ಕಂತಹ ಒಗಟುಗಳು ಪಟ್ಟ. Here this is your homework. Write textbook page number 43 in ಕನ್ನಡ ನೋಟ್ಬುಕ್. ನೀವು ಟೆಕ್ಸ್ಟ್ ಬುಕ್ನ ಪೇಜ್ ನಂಬರ್ 43 ನಿಮ್ಮ ಕನ್ನಡ ನೋಟ್ಬುಕ್ದಾಗ ಒಂದು ಸಲ ಚೆಂದಂಗೆ ಬರೀರಿ, ಮತ್ತು ಅದ್ರ ಮುಂದ್ಗಡೆ ಆನ್ಸರನ್ನು ಕೂಡ ನೀವು ಬರೀರಿ. ಆನ್ಸರ್ ಪೇಜ್ ನಂಬರ್ 44ದಾಗ ಆನ್ಸರ್ ಇದ್ದಾವೆ, ಅದನ್ನ ನೋಡಿ ಆ ಕ್ವಶನ್ ಮುಂದೆ ನೀವು ಆನ್ಸರನ್ನು ಬರೀರಿ. ಇದಿಷ್ಟು ನಿಮ್ದು ಇವತ್ತಿನ ಹೋಮ್ವರ್ಕ. ಓಕೆ, ಥ್ಯಾಂಕ್ ಯು.